ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ರೇವತಿ ಕನ್ನಡ ಲಾಗ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್. ಹಾಗೆಯೇ ನಾನು ಬಟ್ಟೆ ಸೇಲ್ ಮಾಡೋಕ್ಕೆ ಶುರು ಮಾಡಿ 2 ತಿಂಗಳಾಯಿತು. ಹಾಗೆಯೇ ನಾನು 5 ವರ್ಷ ಬಟ್ಟೆ ಸೇಲ್ ಮಾಡಿ 10 ವರ್ಷದಿಂದ ಬಟ್ಟೆ ಸೇಲನ್ನು ಸ್ಟಾಪ್ ಮಾಡಿದ್ದೆ. ಮತ್ತು ನಾನೀಗ ಒಂದು 2 ತಿಂಗಳಿಂದ ಬಟ್ಟೆ ಸೇಲಿಂಗ್ ಶುರು ಮಾಡಿದ್ದೀನಿ. ತುಂಬ ಜನದ ಮನಸ್ಸಲ್ಲಿರುತ್ತೆ, ರೇವತಿ ಅಕ್ಕ ಬಟ್ಟೆ ಸೇಲ್ ಶುರು ಮಾಡಿದ್ರು, ಅವರಿಗೆ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ, ಅವರ ವ್ಯಾಪಾರದಲ್ಲಿ ಏನೆಲ್ಲ ಸಮಸ್ಯೆಗಳು ಬಂದು ಹೋದ್ವು ಅನ್ನೋ ಕುತೂಹಲ ಪ್ರತಿಯೊಬ್ಬರು ನನ್ನ ವ್ಯೂವರ್ಸಿಗೂ ಇರುತ್ತೆ. ನನ್ನ ಈ 2 ತಿಂಗಳು ವ್ಯಾಪಾರದಲ್ಲಿ ಏನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ಫ್ರೆಂಡ್ಸ್ ನೋಡಿ, ಹೊಸದಾಗಿ ಸೀರೆ ತರಿಸಿದ್ದೆ. ಯಾರಿಗಾದರೂ ಇಷ್ಟ ಆದರೆ ನೀವು ಕಮೆಂಟ್ ಮಾಡ್ಬೋದು, ನನ್ನ ನಂಬರ್ ತೊಗೊಂಡು ನೀವು ಬುಕ್ ಮಾಡ್ಕೊಬೋದು. ನೀವು ಇರೋಲ್ಲಿಗೆ ನಾನು ಕೊರಿಯರ್ ಮಾಡ್ತೀನಿ. ನೋಡಿ, ಒಂದಕ್ಕಿಂತ ಒಂದು ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಸ್ಯಾರಿನ ನೋಡ್ತಾ ಮತ್ತು ಡ್ರೆಸ್ಗಳನ್ನು ನೋಡ್ತಾ ನನ್ನ ಈ ಬಟ್ಟೆ ಸೇಲ್ ಜರ್ನಿ ಅನ್ನೋದು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ಈ ಬಟ್ಟೆ ಸೇಲ್ ಮಾಡೋದಂದರೆ ಸ್ಯಾರಿ ಸೇಲ್ ಮಾಡೋದು ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ. ನಾವೀಗ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದರೆ ಅದ್ರ ಜೊತೆಗೆ ನಾವು ಇದನ್ನು ಮಾಡೋಣ ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ. ಅಂದರೆ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆ ಬಟ್ಟೆ ಸೇಲ್ ಮಾಡಲಾ, ಏನು ಮಾಡಲಿ ಅನ್ನೋದು ತುಂಬ ಜನಕ್ಕೆ ಒಂದು ಅನಿಸಿರುತ್ತೆ. ನಾನು ಈ ವಿಡಿಯೋದಲ್ಲಿ ನನಗೇನೆಲ್ಲ ಸಮಸ್ಯೆಗಳು ಬರುತ್ತೆ, ಅದನ್ನು ನಾನು ಹೇಗೆಲ್ಲ ಎದುರಿಸ್ತೀನಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದ್ರ ಮೇಲೆ ನೀವು ಯೋಚನೆ ಮಾಡಿ ಬಟ್ಟೆ ಸೇಲ್ ಮಾಡ್ಬೋದಾ ಹೇಗೆ ಅಂತೇಳಿ ನೀವು ತಿಳ್ಕೊಳ್ಳಿ. ಹಾಗೆಯೇ ಫ್ರೆಂಡ್ಸ್, ನೀವಿರೋ ಏರಿಯಾದಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತಾ ಅನ್ನೋದನ್ನು ತಿಳ್ಕೊಳ್ಳಿ. ಹಾಗೆ ನೀವಿರೋ ಏರಿಯಾ ಜನರು ಯಾವ ರೀತಿ ಬಟ್ಟೆನ ಇಷ್ಟಪಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳಿ. ಹಾಗೆಯೇ ಈಗ ನಾವು ನಮ್ಮ ಊರಲ್ಲಿ ಸೇಲ್ ಮಾಡ್ತೀವಿ ಅನ್ನೋದಕ್ಕಿಂತ ಆಫ್ಲೈನಲ್ಲಿ ಅಲ್ಲ, ಆನ್ಲೈನಲ್ಲಿ ಸೇಲ್ ಮಾಡೋದು ತುಂಬಾ ಇರುತ್ತೆ. ನನಗೆ ಆನ್ಲೈನಲ್ಲಿ ಸೇಲ್ ಆಗೋದು ತುಂಬ ಜಾಸ್ತಿ ಬಟ್ಟೆ. ಹಾಗಾಗಿ ನಮಗೆ ನಮ್ಮ ಊರಿನವರ ಅಭಿರುಚಿ ತಿಳ್ಕೊಳ್ಳೋದಕ್ಕಿಂತ ಆನ್ಲೈನಲ್ಲಿ ಯಾವ ರೀತಿ ಈಗ ತುಂಬಾ ಚೆನ್ನಾಗಿ ಓಡ್ತಾ ಇರೋ ಸ್ಯಾರಿಗಳನ್ನು ನಾವು ತರಿಸ್ಬೇಕಾಗತ್ತೆ. ಹಾಗೆಯೇ ನನಗೆ 2 ತಿಂಗಳಲ್ಲಿ ಏನೆಲ್ಲ ಅನುಭವ ಆಯಿತು ಅಂತಂದರೆ, ನನಗೆ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ನನ್ನ ಹತ್ರನೇ ಬಂದು ಬಟ್ಟೆ ತೊಗೊಂಡೋದ್ರು ತುಂಬ ಜನ. ಆನ್ಲೈನಲ್ಲಿ ಅಂತಂದರೆ ಹೇಗೆ ಮಾಡ್ತಾರೆ ಅಂತಂದರೆ, ಈಗ ಸ್ಯಾರಿಗಳನ್ನು ನೋಡ್ತಾರೆ, ತುಂಬ ಎಲ್ಲ ಫೋಟೋಸ್ಗಳನ್ನು ಹಾಕ್ಕೊಂಡು ನೋಡ್ತಾರೆ, ಆಮೇಲೆ ರೇಟ್ ಎಷ್ಟು ಎಲ್ಲ ವಿಚಾರಿಸ್ತಾರೆ. ಆದರೆ ತಗೊಳ್ಳೋದು ಒಬ್ಬರು ಇಬ್ಬರು ಆಗಿರ್ತಾರೆ. ನಾವು ಅಷ್ಟೇ ಪೇಷನ್ಸಿಂದ ನಾವು ಉತ್ತರ ಕೊಡಬೇಕಾಗತ್ತೆ. ಹಾಗೆಯೇ ನಾನು ಹೇಳೋದು, ಅಷ್ಟೆಲ್ಲ ನೋಡಿದವಾಗ ಒಂದು ಸ್ಯಾರಿನಾದರೂ ನೀವು ಅವ್ರ ಹತ್ರ ತಗೊಂಡಾಗ ಅವ್ರು ಅಷ್ಟು ಕೆಲಸ ಬಿಟ್ಟು ನಿಮಗೆ ತೋರಿಸಿರೋ ಸಮೇತನೂ ಒಂದು ಟೈಮ್ ಉಳಿಯುತ್ತೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಈಗ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ, ಯೂಟ್ಯೂಬು ವಿಡಿಯೋ ಮಾಡ್ತೀನಿ, ಮನೆ ಕೆಲಸ, ಈ ರೀತಿ ಎಲ್ಲ ಕೆಲಸದ ಮಧ್ಯೆ ನಿಮಗೆ ಫೋಟೋಸ್ಗಳು ಶೇರ್ ಮಾಡಿರ್ತೀನಿ, ರೇಟ್ ಹೇಳಿರ್ತೀನಿ, ಎಷ್ಟೆಲ್ಲ ಕೆಲಸಗಳು ಮಾಡಿರ್ತೀವಿ. ಆಗ ನಮಗೋಸ್ಕರ ನೀವು ಒಂದು ತುಂಬ ರೇಟಿನ ಸೀರೆ ತಗೊಳಿದ್ರು ಒಂದು ಮೀಡಿಯಮ್ ರೇಟಿನ ಸೀರೆನಾದರೂ ತೊಗೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನಾನು ಇವತ್ತು ವೀಡಿಯೋದಲ್ಲಿ ತೋರಿಸ್ತಾ ಇರೋ ಸ್ಯಾರಿಗಳಲ್ಲಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ನೀವು ಬುಕ್ ಮಾಡ್ಕೊಬೋದು. ಈಗ ತೋರಿಸ್ತಾ ಇರೋ ಸ್ಯಾರಿಗಳು 1,000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಲೆಂತ್ ಆಗಿರ್ಬೋದು, ಕಲರ್ ಆಗಿರ್ಬೋದು, ವಿಡಿಯೋಗಿಂತಲೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ನನ್ನ ಹತ್ರ ಮೈಸೂರು ಸಿಲ್ಕು, ಸಾಫ್ಟ್ ಸಿಲ್ಕು ಎಲ್ಲ ಥರದ ಸ್ಯಾರಿಗಳು ಸಿಗುತ್ತೆ. ನಿಮಗೆ ನನ್ನ ಇನ್ಸ್ಟಾ ಪೇಜ್ ಫಾಲೋ ಮಾಡಿದ್ರೆ ನಿಮಗೆ ಅಲ್ಲಿಂದ ಮೆಸೇಜ್ ಮಾಡಿ ನನಗೆ ಕಾಂಟ್ಯಾಕ್ಟಿಗೆ ನೀವು ಬಂದುಬಿಟ್ಟು ಸ್ಯಾರಿಗಳನ್ನು ತೊಗೋಬೋದು. ಹಾಗೆಯೇ ಫ್ರೆಂಡ್ಸ್, ಹೇಗಂದರೆ ಈ ವ್ಯಾಪಾರ, ಬಟ್ಟೆ ಸೇಲ್ ವ್ಯಾಪಾರ ಅಂದರೆ ಎಲ್ಲರಿಗೂ ಆಗಿಬರೋಂತಹ ಒಂದು ಕೆಲಸ ಅಲ್ಲ. ಯಾಕಂದರೆ ನಾವು ಅದು ಎಷ್ಟು ಚುರುಕಿದ್ರೂ ನಮಗೆ ಮೋಸ ಮಾಡುವವರು ತುಂಬ ಜನ ಇರ್ತಾರೆ. ಈಗ ತುಂಬ ಪರಿಚಯದವರು, ನಮ್ಮೂರು ಮನೆಯವರು ಅಂತೇಳಿ ನಾವೇನಾದರೂ ಸೀರೆಗಳು ಅವ್ರಿಗೆ ನೋಡೋದಕ್ಕೆ ಮನೆಗೆ ಕೊಟ್ಟರೆ ಅಲ್ಲೂ ಕಷ್ಟ. ಹಾಗೆಯೇ ದುಡ್ಡು ತಗೊಳ್ಳದೇ ರೀತಿಯೇ ನಾವು ಸೀರೆಗಳು ಕೊಟ್ವಿ ಅಂತಂದರೆ ಲಾಸ್ಟಿಗೆ ಆ ದುಡ್ಡು ನಮಗೆ ಸಿಗುತ್ತೆ ಅನ್ನೋದು ಸಹಿತನೂ ಗ್ಯಾರಂಟಿ ಇಲ್ಲ. ನೀವು ಆಫ್ಲೈನಲ್ಲಾದರೂ ವ್ಯಾಪಾರ ಮಾಡಿ, ಆನ್ಲೈನಲ್ಲಾದರೂ ವ್ಯಾಪಾರ ಮಾಡಿ, ಸ್ಟ್ರಿಕ್ಟಾಗಿ ವ್ಯಾಪಾರ ಮಾಡಿ. ವ್ಯಾಪಾರದಲ್ಲಿ ಸ್ಟ್ರಿಕ್ಟ್ ಅನ್ನೋದು ಇರಲೇಬೇಕು. ಇಲ್ಲ ಅಂತ ಅಂದರೆ ನಾವು ಈ ವ್ಯಾಪಾರದಲ್ಲಿ ಲಾಸ್ ಆಗೋದಂತೂ 100ಗೆ 100% ಗ್ಯಾರಂಟಿ. ನಾವೀಗ ಯಾವುದೇ ಥರ ಬಟ್ಟೆ ತಂದಿರಲಿ, ಇದಿದ್ದರೆ ಚೆನ್ನಾಗಿತ್ತು, ಅದಿದ್ದರೆ ಚೆನ್ನಾಗಿತ್ತು, ಆ ರೀತಿದಿಲ್ವಾ, ಈ ರೀತಿದಿಲ್ವಾ ಅಂತ ಹೇಳಿ ಕಮೆಂಟ್ ಮಾಡೋರು ತುಂಬ ಜನ ಇರ್ತಾರೆ. ನಾವು ಎಷ್ಟೋ ವೆರೈಟಿ ಬಟ್ಟೆಗಳನ್ನು ತಂದು ಹಾಕೊಂಡ್ರೂ ಸಹಿತನೂ ಇನ್ನೂ ಅದಿಲ್ವಾ, ಇದಿಲ್ವಾ, ಆ ಥರದಿತ್ತು, ಈ ಥರದಿತ್ತು ಅಂತಾರೆ. ಅದಕ್ಕೆ ನಾನೀಗ ಏನು ಮಾಡ್ತೀನಿ ಅಂತಂದರೆ, ಡೈರೆಕ್ಟು ನಾನು ಫೋಟೋಗಳನ್ನು ಕಳಿಸ್ತೀನಿ. ಫೋಟೋದಲ್ಲಿ ಏನು ಸೆಲೆಕ್ಟ್ ಮಾಡಿ ಈ ಬಟ್ಟೆನ ತರಿಸ್ಕೊಡಿ ಅಂತ ಹೇಳಿಬಿಟ್ಟು ನನಗೆ
ಮೊದಲೇ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡಿದ್ರೆ ನಾನು ಆ ಬಟ್ಟೆನ ಅವ್ರಿಗೆ ಒಂದು ಕಡಿಮೆ ರೀತಿಯಲ್ಲಿ ಅಂದರೆ ಕಡಿಮೆ ರೇಟಲ್ಲಿ ಕಡಿಮೆ ಬಜೆಟಲ್ಲಿ ನಾನು ತರಿಸ್ಕೊಡ್ತೀನಿ. ಯಾಕಂದರೆ ನಾವು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀವಿ ಫ್ರೆಂಡ್ಸ್. ನಾವು ಎಷ್ಟೇ ಬಟ್ಟೆಗಳನ್ನು ತರಿಸಿರಲಿ ನಮ್ಗೆ ಈ ರೀತಿದು ಬೇಡ ಇತ್ತು, ಆ ರೀತಿದು ಬೇಕಿತ್ತು ಅಂತೇಳಿ ಏನೇನೋ ಹೇಳೋದು. ಆ ರೀತಿ ಮಾಡಿದಾಗ ನಾವು ತಂದಿರೋ ಬಟ್ಟೆಗಳು ಕೆಲಸಗಳು ಎಲ್ಲ ಲಾಸ್ ಆಗುತ್ತೆ. ಅದರಿಂದ ನಾನೀಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಮಟ್ಟಿಗೆ ಒಂದು ಸ್ವಲ್ಪ ಅಮೌಂಟಿಂದು ಬಟ್ಟೆಗಳನ್ನು ಮನೆಯಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಆಫ್ಲೈನಲ್ಲಿ ಬಂದಂಥ ಕಸ್ಟಮರ್ಗೆ ತೋರಿಸೋಕ್ಕೆ. ಹಾಗೆಯೇ ಆನ್ಲೈನಲ್ಲಿ ಪ್ರತಿದಿನವೂ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಯಾರಿಗಾದರೂ ಇಷ್ಟ ಆಗಿ ಬುಕ್ ಮಾಡಿಕೊಂಡ್ರೆ 2 ದಿನದಲ್ಲಿ ತರಿಸಿ ಕೊಡ್ತೀನಿ. ಹಾಗಾಗಿ ಅದು ನಮಗೆ ಲಾಸ್ ಅನಿಸಲ್ಲ. ಅದೇ ನಾವು ಇಲ್ಲ ಈ ಮನೆಗೆ ತಂದಿಟ್ಕೊಂಡು ಬಟ್ಟೆನ ಸೇಲ್ ಮಾಡ್ತೀವಿ ಅಂದರೆ ಬಟ್ಟೆ ಸೇಲ್ ಆದರೆ ಆಯಿತು, ಇಲ್ಲ ಹಾಗೆ ಉಳೀತು ಅಂತಂದರೆ ಒಂದು 10 ಸೀರೆ ಸೇಲ್ ಮಾಡಿರ್ತೀರ, 2 ಸೀರೆ ಉಳೀತು ಅಂದರೆ ನೀವು 10 ಸೀರೆ ಸೇಲ್ ಮಾಡಿದ್ದು ಸಹಿತ ಲಾಸ್ ಆಗುತ್ತೆ. ಹಾಗೆಯೇ ಫ್ರೆಂಡ್ಸ್ ನೋಡಿ ಇಷ್ಟೊಂದು ಸ್ಯಾರಿಗಳಿದ್ದಾವೆ. ನಾನು ಈಗ ಆಫ್ಲೈನಲ್ಲಿ ಬಂದು ತಕ್ಷಣ ನೋಡ್ತೀವಿ ತಗೊತೀನಿ ಅನ್ನೋರಿಗೆ ಒಂದು ಸ್ವಲ್ಪ ಅಮೌಂಟಿಂದು ಬಟ್ಟೆಗಳನ್ನು ತಂದಿಟ್ಟಿದ್ದೀನಿ. ಮತ್ತು ಎಲ್ಲದೂ ನಾನು ಫೋಟೋಸ್ ಹಾಕ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿ ಅವ್ರಿಗೆ ಇಷ್ಟ ಆದರೆ ಅಮೌಂಟ್ ಅಡ್ವಾನ್ಸ್ ಪೇ ಮಾಡಿಕೊಂಡು ನಾನು ತರಿಸ್ಕೊಡ್ತೀನಿ. ಅಂದರೆ ಇವತ್ತು ತರಿಸಿದ್ರೆ ಇನ್ನೆರಡು ದಿವಸದಲ್ಲಿ ಎಲ್ಲ ಖಾಲಿ ಆಗಬೇಕು. ಆ ರೀತಿ ನಾನು ಆರ್ಡ್ರ್ ತೊಗೊಂಡ್ಬಿಟ್ಟು ತರಿಸ್ಕೊಡ್ತೀನಿ. ಇದೇನು ಅಂತಂದರೆ ಬಟ್ಟೆ ಬಿಸ್ನೆಸ್ಸು ಅಂತಂದರೆ ಇದೇನು ತರಕಾರಿ ಥರ ಅಲ್ಲ, ಅಂದರೆ ಇಟ್ಟರೆ ಕೊಳ್ತೋಗುತ್ತಪ್ಪ ಅನ್ನೋ ಥರ ಅಲ್ಲ. ಆದರೆ ಬಟ್ಟೆ ಅನ್ನೋದು ಪ್ರತಿದಿನವೂ ಟ್ರೆಂಡಿಂಗ್ ಅನ್ನೋದು ಚೇಂಜ್ ಆಗ್ತಾನೇ ಇರುತ್ತೆ. ಈಗ ಹೇಗಂದರೆ ಒಬ್ಬರು ಒಂದು ಟ್ರೆಂಡಲ್ಲಿ ಒಂದು ಡಿಸೈನಲ್ಲಿ ಸ್ಯಾರಿ ಉಟ್ಟರು ಅಂದರೆ ಮತ್ತೆ ಅವರು ಅದನ್ನೆಲ್ಲ ಬೇರೆ ಥರ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಪ್ರತಿದಿನ ನಮಗೆ ಬಟ್ಟೆಯಲ್ಲಿ ಒಂದು ಫ್ಯಾಷನ್ ಚೇಂಜ್ ಆಗ್ತಾ ಇರೋದ್ರಿಂದ ಒಂದು ತಿಂಗಳು ನೀವು ಒಂದು ಸೀರೆನ ಇಟ್ಕೊಂಡ್ರೆ ಅಂದರೆ ಅದು ಅಲ್ಲೇ ಹಳೆ ಫ್ಯಾಷನ್ ಆಗಿಬಿಡತ್ತೆ. ಈಗಂತೂ ಸೋಷಿಯಲ್ ಮೀಡಿಯಾ ಟೈಮ್ ಆಗಿರೋದ್ರಿಂದ ಈಗ ಏನಾದರೂ ಟ್ರೆಂಡ್ ಹೊಸದು ಬಂತು ಅಂತಂದರೆ ಒಂದು ತಿಂಗಳ ಒಳಗಡೆ ಎಲ್ಲರೂ ಅದನ್ನು ತಗೊಂಡ್ಬಿಡ್ತಾರೆ ಆ ರೀತಿ. ಹಾಗಾಗಿ ನಾ ಹೇಳೋದು, ಮತ್ತು ನೀವು ಈಗ ವ್ಯಾಪಾರ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ತುಂಬ ಲಾಭನೂ ನೋಡೋದಕ್ಕೆ ಬರೋದಿಲ್ಲ. ಒಂದು ಮಿನಿಮಮ್ 100 ಮತ್ತು 200 ಈ ರೀತಿ ಲಾಭದಲ್ಲಿ ನೀವು ಕೊಟ್ಬಿಡ್ಬೇಕಾಗತ್ತೆ. ಯಾಕಂದರೆ ಜಾಸ್ತಿ ನಾವು ಒಂದು ಸೀರೆ ಮೇಲೆ 500-1000 ದುಡಿತೀವಿ ಅಂದರೆ ಅದು ನಿಜವಾಗೂ ಸಾಧ್ಯ ಇಲ್ಲ. ನಾನಂತೂ ಫ್ರೆಂಡ್ಸ್ ನೋಡಿ ನನಗೆ ಹಾಕಿರೋ ಅಮೌಂಟು ಮತ್ತು ಒಂದು 100 ರೂಪಾಯಿ ಎಕ್ಸ್ಟ್ರಾ ನಮಗೆ ತರಿಸಿರೋದೆಲ್ಲ ಬಂದುಬಿಡ್ತು ಅಂದರೆ ತಕ್ಷಣ ಕೊಟ್ಬಿಡ್ತೀನಿ. ಮತ್ತು ಅದಕ್ಕೆ ಚೌಕಾಸಿ ಮಾಡ್ತಾ ಇರಲ್ಲ. ಸ್ಯಾರಿಗಳೇ ನಾನು ಇವತ್ತು ತೋರಿಸ್ತಿರೋ ವಿಡಿಯೋ ತೋರಿಸ್ತಿರೋದ್ರಲ್ಲಿ ಇಷ್ಟ ಆದರೆ ನೀವು ಕಮೆಂಟ್ ಮಾಡಿ ಬುಕ್ ಮಾಡ್ಕೊಬೋದು. ನಾನು ನಿಮಗೆ ಇದ್ದಲ್ಲಿಗೆ ಕೊರಿಯರ್ ಮಾಡ್ತೀನಿ. ಹಾಗೆಯೇ ಫ್ರೆಂಡ್ಸ್ ಈ ವ್ಯಾಪಾರ ಅಂದಾಗ ಮೇಲೆ ಕೆಳಗೆ ಏಡು ಬೀಳೋದೆಲ್ಲ ಇದ್ದಿದ್ದೆ. ನಾವು ವ್ಯಾಪಾರ ಮಾಡಬೇಕು ಅಂತ ನಿಂತ್ಕೊಂಡ್ಮೇಲೆ ನಾವೇನು ಅಂತಂದರೆ ಅಲ್ಲಿ ಫಸ್ಟಿಗೆ ಅಷ್ಟೊಂದು ಆಗ್ತಾ ಇರಲ್ಲ. ಆದರೂ ಸಹಿತ ಯಾರೂ ಸಹ ಹೆದರದೇನೆ ನೀವು ಕಂಟಿನ್ಯೂಸ್ ವ್ಯಾಪಾರ ಮಾಡಿ ಒಂದು ಚುರುಕುತನದಿಂದ ಏನೋ ಒಂದು ಟಿಪ್ಸು ಐಡಿಯಾಗಳನ್ನು ಬಳಸಿಬಿಟ್ಟು ಸೇಲ್ ಮಾಡಿ. ನಂತರ ಮತ್ತೆ ಬಟ್ಟೆ ತರಿಸುವಾಗ ನೋಡಿಕೊಂಡು ತರಿಸಿ ನೋಡಿಕೊಂಡು ವ್ಯಾಪಾರ ಮಾಡಿ. ನಾವು ಇದರಲ್ಲಿ ಎಷ್ಟೇ ಚುರುಕಾಗಿದ್ದೀವಿ ಅಂದರೂ ಸಹಿತ ಮೋಸ ಮಾಡ್ತಾರೆ. ಹಾಗೆ ನನಗೆ ಫ್ರೆಂಡ್ಸ್ ನೀವು ನಂಬಲ್ಲ, ಮೈಸೂರು ಸಿಲ್ಕ್ ಸ್ಯಾರಿ ನಾನು ಒಂದು ತಿಂಗಳಿಂದ ನಮ್ಮೂರು ಜಾತ್ರೆಗೆ ಅಂತ 30 ಸೀರೆನ ತರಿಸಿದ್ದೆ. 30 ಸೀರೆ ಬಂದುಬಿಟ್ಟು ಅದನ್ನು ಫಸ್ಟು ನಾನು ಸ್ಟೇಟಸಿಗೆ ಹಾಕಿ ಫಸ್ಟ್ ನೋಡಿದಂತಹವರೇ ಒಂದು ಸೀರೆನ ಬುಕ್ ಮಾಡಿಕೊಂಡ್ರು. ಅದು ನನ್ನ ಒಂದು ಟೈಲರಿಂಗ್ ಸ್ಟೂಡೆಂಟ್ ಆಗಿದ್ಲು. ಅಂದರೆ ಪರವಾಗಿಲ್ಲ ತಗೊಂತಾಳೆ, ನಂಬಿಕೆ ಇದ್ದವಳು ಅಂತವಳೆ ಆಗಿದ್ಲು. ಅದರಿಂದ ಫಸ್ಟು ಸ್ಯಾರಿನೇ ನನಗೆ ತೆಗೆದಿಟ್ಬಿಡು, ನಾನೊಂದು 2-3 ದಿವಸದಲ್ಲಿ ಬಂದು ತಗೊಳ್ತೀನಿ ಅಂತ ಹೇಳಿ ಆ ಸ್ಯಾರಿ ಈಗ ಫಸ್ಟು ಸ್ಯಾರಿ ಬಂದಿರುತ್ತೆ. ಅದು ಕ್ಯಾಶ್ ಕೊಟ್ಟು ಯಾರಾದರೂ ತಗೊಳ್ಳಿ ಅನ್ನೋದು ಎಲ್ಲರಿಗೂ ಆಸೆ ಇರುತ್ತಲ್ವ. ಅವಳು ಫಸ್ಟಿಗೆ ಬಂದ ತಕ್ಷಣ ಆನ್ಲೈನಲ್ಲೇ ನೋಡಿಬಿಟ್ಟು ಅಂದರೆ ಸ್ಟೇಟಸಲ್ಲಿ ನೋಡಿಬಿಟ್ಟು ತೆಗೆದಿಟ್ಬಿಡು ಅಂತ ಹೇಳಿದ್ಲು. ಆಮೇಲೆ ಒಂದು ವಾರ ಆಯಿತು, 15 ದಿವಸ ಆಯಿತು, ತಿಂಗಳಾಯಿತು, 2 ತಿಂಗಳಾದರೂ ನಮ್ಮ ಮನೆ ಕಡೆ ಬರಲೇ ಇಲ್ಲ. ಫೋನ್ ಮಾಡಿದ್ರು ಸಹಿತ ರಿಪ್ಲೈನೇ ಇಲ್ಲ. ಈಗ ಹೇಗಂದರೆ ಕಸ್ಟಮರ್ ಒಂದು ಸ್ಯಾರಿನ ತೆಗೆದಿಟ್ಟಿರ್ತಾರೆ, ಅದನ್ನು ನಾವು ಮತ್ತೆ ತೆಗೆದುಬಿಟ್ಟು ಸೇಲ್ ಮಾಡಿದ್ರೆ ಮತ್ತೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿರ್ತೀನಿ. 2 ತಿಂಗಳಾದಮೇಲೆ ಬಂದು ಇದು ನನ್ನ ಹತ್ರ 4-5 ಸೀರೆ ಇದೆ ಈ ಕಲರ್ದು, ಹಾಗೆ ನೀವು ಸೇಲ್ ಮಾಡಿ. ಈಗೆಲ್ಲ ಹೇಗಂದರೆ ಈಗ ನೋಡಿ ಮೈಸೂರು ಸಿಲ್ಕಲ್ಲಿ ಈಗ ಒಂದು 2 ತಿಂಗಳು ಅದು ಫುಲ್ಲು ಎಲ್ಲ ಜನರು ಒಂದು ಬೇಕು ಅಂತಾರೆ. ಆಮೇಲೆ ಅದನ್ನು ಬಿಟ್ಬಿಡ್ತಾರೆ, ಟ್ರೆಂಡ್ ಬೇರೆ ಸ್ಯಾರಿನ ಹುಡುಕ್ತಾರೆ. ಈ ರೀತಿ 2 ತಿಂಗಳಾದಮೇಲೆ ಬಂದುಬಿಟ್ಟು ನಮ್ಮ ಮನೇಲೇ ತೆಗೆದಿಟ್ಟಿದ್ದೆ ಬೇಡ ಅಂತ ಹೇಳಿದಾಗ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ಅವರು ಈಗ ನಾವು ಜಗಳ ಮಾಡ್ಬೋದು, ಅಲ್ಲಿ ಮನಸ್ತಾಪ ಬರುತ್ತೆ. ನಾನು ಹೇಳಿದೆ ಸ್ಟ್ರಿಕ್ಟಾಗಿಲ್ಲ, ನಾನು ವಾಪಸ್ ತಗೊಳ್ಳೋದಕ್ಕೆ ಬರೋದಿಲ್ಲ, ನಿಮಗಂತಲೇ ಎತ್ತಿಟ್ಟಿದ್ದೆ. 2 ತಿಂಗಳಲ್ಲಿ ನನಗೆ ವ್ಯಾಪಾರ ಆಗ್ತಿತ್ತು, ನೀವು ಯಾಕೆ ಈ ಥರ ಮಾಡಿದ್ರಿ ಅಂತ ಹೇಳಿದೆ. ಆದರೆ ಅವರು ಕೇಳೋ ಇದರಲ್ಲೇ ಇಲ್ಲ, ನನಗೆ ಬೇಡ, ನಾನು ಮತ್ತೆ ತಗೊಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಅವರು ಬೇಜಾರು ಮಾಡ್ಕೊಬೇಡಿ ಅಂತೆಲ್ಲ ಹೇಳೋದಲ್ಲ, ನಮಗೆ ನಿಜವಾಗ್ಲೂ ಬೇಜಾರಿಗಿಂತ ಲಾಸೇ ಆಗಿರುತ್ತೆ. ಆ ಸ್ಯಾರಿನ ನಾನು ನನಗೆ ಲಾಭದಲ್ಲೇ
ಅಷ್ಟೇ ಮಾರ್ತಿದ್ದೆ. ಯಾಕಂದರೆ ತಂದ ದಿವಸನೇ ಆಗಿರೋದ್ರಿಂದ ಆ ಕಲ್ಲರು ನಾನು ಬೇರೆ ಯಾರಿಗೂ ತೋರ್ಸೋಕೆ ಹೋಗಿಲ್ಲ, ಅಷ್ಟು ಚೆನ್ನಾಗಿತ್ತು ಸ್ಯಾರಿ. ಅದನ್ನು ಎಲ್ಲ ಸೀರೆ ಸೇಲ್ ಆದಮೇಲೆ ಒಂದು ತಂದು ಕೊಟ್ಟರೆ ಯಾರು ತಗೊಳಕ್ಕೆ ಮನಸ್ಸು ಬರುತ್ತೆ ಹೇಳಿ. ಹಾಗೆಯೇ ಮತ್ತೊಬ್ಬರು ಕಸ್ಟಮರು, ನಾನು ಜಾತ್ರೆ ಬ್ಯುಸಿಯಲ್ಲಿದ್ದಾಗ ಬಂದರು, 4 ಸೀರೆನ ತಗೊಂಡ್ರು. ನಾನು ಹೇಳಿದೆ ಯೋಚನೆ ಮಾಡಿ ನೋಡಿ ತಗೊಳ್ಳಿ, ಮತ್ತು ಇಲ್ಲಿಂದ ಒಯ್ದ ಮೇಲೆ ರಿಟರ್ನ್ ತಗೊಳ್ಳಲ್ಲ, ಡ್ಯಾಮೇಜ್ ಬಂದರೆ ಮಾತ್ರ ರಿಟರ್ನ್ ತಗೊಳ್ತೀನಿ ಅಂತ ಅಂದೆ. ಆದರೆ ಅವರು ಕೇಳಲೇ ಇಲ್ಲ, ತಗೊಂಡೋಗ್ಬಿಟ್ರು. ಆಮೇಲೆ ಒಂದು ವಾರ ಆದಮೇಲೆ, ಒಂದು ದಿವಸನಲ್ಲ 2 ದಿವಸನಲ್ಲ, ಒಂದು ವಾರ ಆದಮೇಲೆ ರಿಟರ್ನ್ 3 ಸೀರೆ ರಿಟರ್ನ್ ಅಂತ ಹೇಳ್ಬಿಟ್ಟು ವಾಪಸ್ ತಂದರು. ಆವಾಗ ಎಷ್ಟು ಬೇಜಾರಾಯಿತು ಅಂತಂದರೆ ನಾನು ರಿಟರ್ನ್ ತಗೊಳ್ಳಿಲ್ಲ, ಯಾಕಂದರೆ ಅವ್ರು ತಪ್ಪಿತ್ತು. ನಾನು ಡ್ಯಾಮೇಜ್ ಇದ್ದರೆ ಅಷ್ಟೇ ತಗೊಳ್ತೀನಿ ಅಂತ ಹೇಳಿದ್ದೆ ಒಂದು. ಎರಡನೇದು, ಈಗ ಹೇಗಂತ ಅಂದರೆ ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳೋದಿಲ್ಲ. ಒಂದು ವಾರ ಆಗಿತ್ತು, ಈಗ ತಗೊಂಡೋಗಿ ದಿವಸನೇ ಸಂಜೆ ಹೇಳಿದರೆ ಏನಾದರೂ ಮಾಡ್ಬೋದು. ಒಂದು ವಾರ ಆದಮೇಲೆ ಹೇಳಿದ್ರೆ ಆ ಸೀರೆ ನಾವು ಸೇಲ್ ಆದರೂ ಆಗೋಗ್ತಿತ್ತಲ್ವ. ಆ ವಿಷಯದಲ್ಲಿ ಸುಮ್ಮನೆ 2 ಕಡೆಯಿಂದ ಮನಸ್ತಾಪ ಆಯಿತು. ಈ ರೀತಿ ನಾವು ಟೈಲರಿಂಗ್ ಮಾಡಿದ್ರೂ ನಮಗೆ ಮನಸ್ತಾಪಗಳಿದ್ದಿದ್ದೆ, ಬಟ್ಟೆ ವ್ಯಾಪಾರ ಮಾಡಿದ್ರೂ ಇದ್ದಿದ್ದೆ. ಆದರೆ ಏನು ಮಾಡೋಂಗೂ ಇಲ್ಲ, ಹಾಗಂತ ನಾವು ಮಾಡೋ ಕೆಲಸನ ಬಿಡೋದಕ್ಕಾಗಲ್ಲ. ಈ ಥರದ್ದೆಲ್ಲ ಎಲ್ಲ ಕೆಲಸಗಳಲ್ಲೂ ಇರುತ್ತೆ. ಈಗ ಅವರೇ ಅನ್ಕೊಬೇಕು, ನಾವು 4 ಸೀರೆ ತೊಗೊಂಬಂದಿದ್ದೀವಿ, 3 ಸೀರೆನ ವಾಪಸ್ಸು ಬಿಟ್ಟರೆ ಅವ್ರಿಗೆ ಎಷ್ಟು ಒಂದು ಲಾಸ್ ಆಗುತ್ತೆ ಅಂಥೇಳಿ. ತಗೊಂಡಿದ್ದ ತಕ್ಷಣವೇ ಬಿಟ್ಟಿದ್ರೆ ಅದೊಂಥರ ಆಗೋದು. ತಗೊಂಡು ಒಂದು ವಾರ ಆದಮೇಲೆ ಆ ಬಟ್ಟೆನ ಬಿಟ್ಬಿಟ್ರೆ ನಾವು ಯಾರಿಗಂತ ಸೇಲ್ ಮಾಡೋದು ಅಲ್ವಾ. ಹಾಗಾಗಿ ನಾನು ವಾಪಸ್ ತಗೊಳ್ಳಿಲ್ಲ. 3 ಸೀರೆದು ಅಮೌಂಟನ್ನು ನಾನು ಸ್ವಲ್ಪ ಜೋರಾಗಿ ಬಾಯ್ ಮಾಡಿ ತಗೊಂಡೆ. ಹಾಗಾಗಿ ನಾವು ಈ ಕಾಲದಲ್ಲಿ ಹೇಗಂದರೆ ಬೇರೆಯವ್ರಿಗೆ ಒಳ್ಳೇದು ಮಾಡ್ತಾನೇ ಹೋಗ್ತೀವಿ ಹೊರತು ನಮ್ಮ ಒಳ್ಳೇದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ ಫ್ರೆಂಡ್ಸ್. ಯಾಕಂದರೆ ಎಕ್ಸಾಂಪಲ್, ನೀವು ನನ್ನ ವೀಡಿಯೋಸ್ಗಳನ್ನು ನೋಡಿದ್ದೀರಾ, ನನ್ನ ಮಾತುಗಳನ್ನು ಕೇಳಿದ್ದೀರಾ. ನಾವು ಇವತ್ತು ಈ ರೀತಿ ಈ ಥರ ಬಾಡಿಗೆ ಮನೇಲಿ ಇರೋದಕ್ಕೆ ಕಾರಣ ನನಗೆ ನಮ್ಮ ಮನೆಯವರಿಗೆ ಇರೋಂಥ ಒಳ್ಳೆ ಗುಣದಿಂದ. ಜಾಸ್ತಿ ನಾವು ಒಳ್ಳೆ ಗುಣನ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದಾಗ ನಮ್ಮನ್ನು ಪಾತಾಳಕ್ಕೆ ತುಳಿಯೋರು ತುಂಬ ಜನ ಇರ್ತಾರೆ. ನಾವು ಏನೇ ಮಾಡಲಿ, ವ್ಯಾಪಾರ ಮಾಡಲಿ, ಬಟ್ಟೆ ಹೊಲಿಲಿ, ಏನೇ ಮಾಡಲಿ, ನಾವು ಸ್ಟ್ರಿಕ್ಟಾಗಿದ್ವಿ ಅಂದರೆ ಎಲ್ಲರೂ ಸಹಿತ ನಮ್ಮನ್ನು ನೋಡಿ ಹೆದರ್ಕೊಳ್ತಾರೆ. ಹಾಗಂತ ಬದ್ದವ್ರ ಹತ್ರ ಎಲ್ಲ ಜಗಳ ಮಾಡಿ ಅಂತಲ್ಲ. ಈಗ ನೋಡಿ, ಈಗ 2 ತಿಂಗಳಾಯಿತು, 2 ತಿಂಗಳಾದ್ಮೇಲೆ ಬಂದುಬಿಟ್ಟು ಈ ಸ್ಯಾರಿ ಬೇಡ ಅಂತಂದರೆ ಯಾರಿಗಾದರೂ ಸಿಟ್ಟು ಬರುತ್ತಾ ಇಲ್ವಾ? ಹಾಗೆಯೇ 3-4 ಸೀರೆ ಒಯ್ದುಬಿಟ್ಟು ಒಟ್ಟಿಗೆ 3 ಸೀರೆನೂ ಬೇಡ ಅಂತಂದರೆ ಯಾರಿಗಾದರೂ ಸಿಟ್ಟು ಬರುತ್ತಾ ಇಲ್ವಾ? ಹಾಗೆ ಆ ಥರ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಹಾಗೆಯೇ ಸ್ಯಾರಿಗಿನ ಬಿಚ್ಚಿ ನೋಡಿಬಿಡೋದು, ಆಮೇಲೆ ಬೇಡ ಅನ್ನೋದು. ಅವ್ರಿಗೆ ಇಲ್ಲಿಂದ ಮನೆಗೆ ಒಯ್ಯೋ ತನಕ ಬೇಕು ಅಂತ. ಏನಾದರೂ ನಾವು ದುಡ್ಡು ಇಸ್ಕೊಳ್ದೆ ಕೊಟ್ವಿ ಅಂತ ಅಂದರೆ ಮುಗೀತು. ಅವರು ಉಟ್ಕೊಂಡು ಒಂದು ದಿವಸ ಫಂಕ್ಷನಿಗೆ ಉಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ತಂದುಕೊಡೋ ಥರನೂ ಇದ್ದಾರೆ ಈ ಕಸ್ಟಮರು, ಹಾಗೆಲ್ಲ ಇರ್ತಾರೆ. ಅದರಿಂದ ಬಟ್ಟೆ ಸೇಲಿಂಗ್ ಅಂತ ಅಂದರೆ ಅಷ್ಟು ಸುಲಭದ ಮಾತಲ್ಲ. ಅದನ್ನು ನೀವು ಸೇಲ್ ಮಾಡ್ತಿದ್ದೀರ ಅಂದರೆ ಅಷ್ಟೇ ಚುರುಕಾಗಿರಬೇಕು, ಅಷ್ಟೇ ಧೈರ್ಯವಂತರಾಗಿರಬೇಕು. ಹಾಗೆಯೇ ಫ್ರೆಂಡ್ಶಿಪ್ಪು, ಎಲ್ಲರನ್ನೂ ಸಂಬಂಧಿಕರು ಅದನ್ನೆಲ್ಲ ಬಿಟ್ಬಿಟ್ಟು ವ್ಯಾಪಾರ ಮಾಡಬೇಕಾಗತ್ತೆ. ನಾವು ವ್ಯಾಪಾರದಲ್ಲಿ ಸಂಬಂಧಿಕರು, ಫ್ರೆಂಡ್ಶಿಪ್ಪು ಅದೆಲ್ಲ ಬರೋದೇ ಇಲ್ಲ. ಹಾಗೆಯೇ ನಮಗೆ ಬರೀ ತೊಂದರೆ ಕೊಟ್ಟವರಲ್ಲ, ಬಟ್ಟೆ ಸೇಲ್ ಮಾಡೋದಕ್ಕೆ ಸಹಾಯ ಮಾಡಿದಂಥ ತುಂಬ ಜನ ಇದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲೇ ಅವರು ತಗೊಂಡು ಅವರ ಲೇಬರ್ಸಿಗೂ ಹೇಳಿ ತಗೊಳಂಗೆ ಮಾಡಿದ್ರು. ನಂಗೆ ತುಂಬ ಖುಷಿ ಆಯಿತು. ನಮ್ಮ ಪಕ್ಕಕ್ಕೆ 2 ಮನೆಯವರು ಅಷ್ಟೇ, ಅವರ ರಿಲೇಷನ್ ಬಂದರೆ ತಗೊಳಂಗೆ ಮಾಡಿದ್ರು. ಒಂದು ಬಟ್ಟೆ ಸೇಲ್ ಮಾಡ್ತಿದ್ದೀವಿ ಅಂತಂದರೆ, ಅದರಲ್ಲೂ ಮನೇಲಿ ಮಾಡ್ತಿದ್ದೀವಿ ಅಂತಂದರೆ ಎಷ್ಟೇ ಒಳ್ಳೆ ಕ್ವಾಲಿಟಿ ತಂದರೂ ಅದಕ್ಕೆ ಜನ ಅಷ್ಟೊಂದು ಏನು ಡಿಮ್ಯಾಂಡ್ ಕೊಡಲ್ಲ ಫ್ರೆಂಡ್ಸ್. ಯಾಕಂದರೆ ಅಂಗಡಿಯಲ್ಲಿ ನೋಡಿ ಏನಕ್ಕೂ ಅಷ್ಟೊಂದು ಚೆನ್ನಾಗಿಲ್ದಿದ್ರು ಸಹಿತ ಎಷ್ಟೊಂದು ದುಡ್ಡು ಕೊಟ್ಟು ತರ್ತಾರೆ. ಆದರೆ ನಾವು ಎಷ್ಟೇ ಒಳ್ಳೆ ಬಟ್ಟೆಗಳನ್ನು ತಂದರೂ ತಗೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು ಸ್ಯಾರಿ ಎಷ್ಟೊಂದು ಸ್ಮೂತ್ ಆಗಿದೆ ಅಂತ ಹೇಳ್ಬಿಟ್ಟು. ಕಡಿಮೆ ಬೆಲೆಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಯಾರಿಗಾದರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ಸ್ಯಾರಿ, ವೈಟ್ ಸ್ಯಾರಿ ಬಂದು 400 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಯಾರಿಗಾದರೂ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಅದು ಸ್ಯಾರಿ ಮಾತ್ರ. ದೂರದಿಂದ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ದಂಗೆ ಕಾಣಿಸುತ್ತೆ. ಅದು 400 ರೂಪಾಯಿ ಕೊಡ್ತಾ ಇದ್ದೀನಿ. ಹಾಗೆಯೇ ಫಸ್ಟಲ್ಲಿ ಲಾಸ್ಟಿಗೆ ಬರುತ್ತೆ ಆ ಸೀರೆಗೆ ನಾನು ಎಷ್ಟು ರೇಟ್ ಕೊಡ್ತೀನಿ ಅಂತ ಹೇಳ್ತೀನಿ. ಆ ಸ್ಯಾರಿಗೆ ಬಂದುಬಿಟ್ಟು 650 ರೂಪಾಯಿ ಸ್ಯಾರಿ. ನೋಡಿ, ರೆಡ್ಡು ಮತ್ತು ಗ್ರೀನ್ 2 ಸ್ಯಾರಿ ಉಳಿದಿದೆ, ಅಂದರೆ ಬಾಕಿ ಸೀರೆ ಎಲ್ಲ ಖರ್ಚಾಯಿತು. ಹೀಗೆ 10 ಜನ ವ್ಯಾಪಾರದಲ್ಲಿ ನಿಮಗೆ ಬಂದರೆ, ಇಬ್ಬರು ಆದರೂ ನಿಮಗೆ ವ್ಯಾಪಾರದಲ್ಲಿ ಸ್ವಲ್ಪ ಚೌಕಾಸಿ ಅನ್ನೋದು ಅಥವಾ ಏನಾದರೂ ಪ್ರಾಬ್ಲಮ್ ಮಾಡೇ ಮಾಡ್ತಾರೆ. ನಾವು ಸ್ವಲ್ಪ ಯಾವುದಕ್ಕೇ ಹೆದರದೇನೆ ನಾವು ಸ್ಟ್ರಿಕ್ಟಾಗಿ ವ್ಯಾಪಾರನ ಮಾಡಬೇಕು. ಯಾಕಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾರೇ ಆದರೂ ಸಹಿತ ನೀವು ಮಾಡೋಂಥ ವ್ಯಾಪಾರದಲ್ಲಿ ಅವರನ್ನು ಫ್ರೆಂಡ್ಶಿಪ್ಪು ಅದೆಲ್ಲ ಮುಂದೆ ಬರಬಾರ್ದು. ಯಾಕಂದರೆ ಆ ಥರ ಬಂದಾಗ ನಾವು ಮುಲಾಜ್ ನೋಡಬೇಕಾಗತ್ತೆ. ಈಗ ನೋಡಿ, ನಮಗೆ ಪರಿಚಯ ಇಲ್ಲ, ಗುರ್ತಾ ಇಲ್ಲ ಅಂದಾಗ ನಾವು ಅಮೌಂಟ್ ಇಸ್ಕೊಂಡೇ ಬಟ್ಟೆ ಕೊಡ್ತೀವಿ ಅಥವಾ ಅಮೌಂಟ್ ಪೇ ಮಾಡಿಕೊಂಡೇ ಬಟ್ಟೆ ಕೊಡ್ತೀವಿ. ಆದರೆ ತುಂಬ ಪರಿಚಿತರು ಇದ್ದಾರೆ ಬಿಡು ಅಂದರೆ ನಂಬಿಕೆಯಿಂದ ಕೊಟ್ಬಿಡ್ತೀವಿ. ಆಮೇಲೆ ನಾವು ಅವರು ಜಗಳ ಮಾಡ್ಕೊಳ್ಳೋಕ್ಕಾಗತ್ತೆ. ಈ ರೀತಿ ನಾವು ತುಂಬ ಪರಿಚಯ ಇದೆ, ನಾವು ಕ್ಲೋಸ್ ಇದ್ದೀವಿ, ನಾವು ಹೀಗೆ ಇರಬೇಕು ಅಂತ ಹೇಳ್ಬಿಟ್ಟು ಏನೂ ಚಿಂತೆ ಮಾಡ್ದೇ ಕೊಟ್ಟಾಗ
ಆಮೇಲೆ ಅದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವು ಈ ಥರ ವ್ಯಾಪಾರ ಮಾಡ್ತಿದ್ದೀರಂದರೆ ಸ್ಟ್ರಿಕ್ಟಾಗಿ ಹೇಳೋದು ತುಂಬಾ ಒಳ್ಳೆಯದು. ಅಂದರೆ ಬೇಕಾದರೆ ತಗೊಳ್ತಾರೆ, ಇಲ್ಲ ಅಂದರೆ ಇಲ್ಲ. ಯಾಕಂದರೆ ನಾವು ಈ ಅಂಗಡಿಗಿಂತ ಎಷ್ಟೋ ಕಡಿಮೆ ಬೆಲೆ, ಅರ್ಧಕ್ಕರ್ಧ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದೀನಿ, ಆದರೂ ಸಹಿತ ಇನ್ನೂ ಕಡಿಮೆ ಇಲ್ವಾ ಅಂತ ಕೇಳ್ತಾರೆ. ಹಾಗೆ ನಾವೀಗ ತಂದಿರೋದಕ್ಕೆ ನಮಗೊಂದು 50 ಅಥವಾ 100 ರೂಪಾಯಿ ಬೇಕೇ ಬೇಕಲ್ಲ. ನಮಗಂತೂ ಈಗ ಇದು ಕೊರಿಯರ್ ಮಾಡ್ಕೊಂಡಿರ್ತೀವಿ, ಅದ್ರ ಚಾರ್ಜು, ಹಾಗೆಯೇ ಬಟ್ಟೆನ ತೋರಿಸಿರ್ತೀವಿ, ಬಿಲ್ ಹಾಕಿರ್ತೀವಿ, ಎಷ್ಟೊಂದು ಕೆಲಸ ಮಾಡಿರ್ತೀವಿ. ಸುಮ್ಮನೆ ಬೇಡ 50 ರೂಪಾಯಿ ಬರೋದು, ನಾವು ಮಾಡಿರೋ ಕೆಲಸಕ್ಕೆ 50 ರೂಪಾಯಿ ಬರಲಿ ಅಂತ ಅಂದ್ಕೊಳ್ತಾ ಬಟ್ಟೆ ಸೇಲ್ ಯಾರೆಲ್ಲ ಮಾಡಬೇಕು ಅಂತಿದ್ದೀರಾ, ಇದ್ರ ಬಗ್ಗೆ ಇನ್ನೂ ಟಿಪ್ಸ್ ಬೇಕಿದ್ರೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ನೆಕ್ಸ್ಟ್ ನಿಮಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.